Hello, friends. Welcome you all for Essay at 8. I hope you are doing well. And ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬಾ ವರ್ಕ್ ಮಾಡ್ತಾ ಇದ್ದೀರಾ. I have seen you people writing the essays in the Telegram as well as in the comment section. Thank you so much for your support. And we will start with the day 6. And friends, ನಿನ್ನೆ ಒಂದು ಟಾಪಿಕ್ ಕೊಟ್ಟಿದ್ದೆ ನಿಮಗೆ. The topic ಬಂದ್ಬಿಟ್ಟು regional imbalance ಬಗ್ಗೆ ಇತ್ತು. The topic is saying, what do you mean by regional imbalance? The first part, analyze the problems associated with the regional imbalance. Friends, ಈಗ ನೋಡಿ ಈ ಟಾಪಿಕ್ ನಲ್ಲಿ ಈ ಟಾಪಿಕ್ ರಿಲೇಟೆಡ್ ನಾನು ಚೆಕ್ ಮಾಡಿದ್ರೆ ಇದು ಫಸ್ಟ್ ಪಾರ್ಟ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಗಿವನ್ ಟಾಪಿಕ್. ದ ಫಸ್ಟ್ ಪಾರ್ಟ್ ಜಸ್ಟ್ ಒಂದು ಬೇಸಿಕ್ಸ್ ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆ ಬರೀರಿ. ಅದಾದ್ಮೇಲೆ ಹಿ ಈಸ್ ಆಸ್ಕಿಂಗ್ ಸಮ್ ನೆಗೆಟಿವ್ ಥಿಂಗ್ಸ್. ರಿಮೆಂಬರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ದ ಸ್ಟ್ರಕ್ಚರ್. ಇಂಟ್ರೊಡಕ್ಷನ್, ಓಕೆ, ಯು ಟಾಕ್ ಅಬೌಟ್ ವಾಟ್ ಈಸ್ ರೀಜನಲ್ ಇಂಬ್ಯಾಲೆನ್ಸ್, ಹೌ ದಿಸ್ ಈಸ್ ಕಾಸ್ಟ್ ಅಂಡ್ ವೈ ವಿ ನೀಡ್ ಟು ಫೋಕಸ್ ಆನ್ ಓವರ್ಕಮಿಂಗ್ ದ ಪ್ರಾಬ್ಲಮ್ಸ್. ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಒಂದು ಬ್ರೀಫ್ ಆಗಿ ಬರೀತೀರಿ. ದೆನ್ ದ ಬಾಡಿ ಸ್ಟಾರ್ಟ್ ಮಾಡುವಾಗ ಒಂದು ಬ್ರೀಫ್ ಓವರ್ವ್ಯೂ ರಿಲೇಟೆಡ್ ಟು ವೈ ರೀಜನಲ್ ಇಂಬ್ಯಾಲೆನ್ಸ್ ಹ್ಯಾಪನ್ಸ್ ಅಂಡ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ರೀಜನಲ್ ಇಂಬ್ಯಾಲೆನ್ಸ್. ಅದಾದ್ಮೇಲೆ ನಾವು ಇಲ್ಲಿವರೆಗೂ ಏನೇನ್ ಮಾಡಿದೀವಿ ರಿಲೇಟೆಡ್ ಟು ಅಡ್ರೆಸಿಂಗ್ ದ ರೀಜನಲ್ ಇಂಬ್ಯಾಲೆನ್ಸ್. ಅದಾದ್ಮೇಲೆ ವೇ ಫಾರ್ವರ್ಡ್ ಅಂಡ್ ದ ಫೈನಲ್ ಇಸ್ ಕನ್ಕ್ಲೂಷನ್. ಸೊ ದಿಸ್ ಇಸ್ ದ ಬ್ರಾಡ್ ಓವರ್ವ್ಯೂ, ದ ಸ್ಟ್ರಕ್ಚರ್, okay, for the essay. And before I move on to this particular essay, I want to give you, as usual, a 360-degree view for the given topic. Remember friends, ಈ ಟಾಪಿಕ್ ಡಿಸ್ಕಸ್ ಮಾಡುವಾಗ ನೆನಪಿರ್ಲಿ, ಇಲ್ಲಿ ಎರಡು ಕೀವರ್ಡ್ ಇದೆ, ರೀಜನಲ್ ಇಂಬ್ಯಾಲೆನ್ಸ್ ಅಂಡ್ ಒನ್ ಮೋರ್ ಈಸ್ ದ ಪ್ರಾಬ್ಲಮ್ಸ್. ಅಂಡ್ ನಮ್ಮ ಎಸ್ಸೆಗೆ ಇದೇ ಟಾಪಿಕ್ ಬರ್ತದೆ ಎಕ್ಸಾಮ್ ನಲ್ಲಿ ಅಂತ ಹೇಳಿಕ್ಕಾಗಲ್ಲ. ದೇ ಕ್ಯಾನ್ ಆಸ್ಕ್ ಎನಿ ಕೈಂಡ್ ಆಫ್ ಕ್ವಶನ್, ರೈಟ್? ಏನ್ ಕೇಳ್ಬೋದು? ರೀಜನಲ್ ಇಂಬ್ಯಾಲೆನ್ಸ್ ಏನಕ್ಕೆ ಆಗ್ತಾ ಇದೆ, ಏನೇನ್ ನಾವು ಮಾಡಿದೀವಿ, ಇದರಲ್ಲಿ ಇರುವ ಕುಂದುಕೊರತೆ ಅಂತ ಕೇಳ್ಬೋದು. ಅಥವಾ ಲಾಸ್ಟ್ ಇಯರ್ ಹಿ ಹ್ಯಾಸ್ ಆಸ್ಕ್ಡ್ ರಿಲೇಟೆಡ್ ಟು ಪವರ್ಟಿ, ದ ಯೋಜನೆಗಳಲ್ಲಿ ಸವಾಲು ಅಂತ ಕೇಳಿದ. ಆ ತರನು ಕೇಳ್ಬೋದು. ಏನ್ ಕೇಳ್ಬೋದು? ರೀಜನಲ್ ಇಂಬ್ಯಾಲೆನ್ಸ್ ತಡಿಗಟ್ಟೋಕೆ ಹಲವಾರು ಯೋಜನೆಗಳನ್ನ ಕೈಗೊಂಡಿದೀವಿ, ಈ ಯೋಜನೆಗಳಲ್ಲಿ ಇರುವ ಸವಾಲುಗಳನ್ನ ಚರ್ಚಿಸಿ ಅಂತ ಕೇಳ್ಬೋದು. ಸೊ ವಾಟ್ ಎವರ್ ದ ಟಾಪಿಕ್ ಹಿ ಮೇ ಗಿವ್, ವಾಟ್ ವಿ ವಿಲ್ ಡೂ, ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಅಬೌಟ್ ರೀಜನಲ್ ಇಂಬ್ಯಾಲೆನ್ಸ್, ಹೌ ವಿ ಕ್ಯಾನ್ ಅಡ್ರೆಸ್ ಇನ್ ಅ ಬ್ರೀಫ್ ವೇ. ರಿಮೆಂಬರ್ ಫ್ರೆಂಡ್ಸ್, ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ನೆನ್ಪಿಡಿ, ಇದು ಪ್ರಾದೇಶಿಕ ಅಸಮತೋಲನೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡಿದ್ರೆ ಈ HK region and the northern part of Karnataka are facing the regional issues, right? Regional imbalance issues. ಇಲ್ಲಿ ಏನಾಗ್ತಾ ಇದೆ, ಅಂಡರ್ ಡೆವಲಪ್ಮೆಂಟ್ ಇದೆ, HDI ಏನಿದೆ ಇಂಡೆಕ್ಸ್ ತುಂಬಾ ಕಡಿಮೆ ಪರ್ಫಾರ್ಮೆನ್ಸ್ ಇದೆ, ಅಂಡ್ ಕನೆಕ್ಟಿವಿಟಿ ವೈಸು, ಲಿಟ್ರಸಿ ವೈಸು ಹಲವಾರು ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಇನ್ನು ಉತ್ತರ ಕರ್ನಾಟಕ. ಸೊ ಸಿಮಿಲರ್ಲಿ ದ ಸದರ್ನ್ ಸೈಡ್ ನೋಡಿದ್ರೆ, ಈ ಸದರ್ನ್ ಸೈಡ್ ದೇ ಹ್ಯಾಡ್ ಅನ್ ಅಡ್ವಾಂಟೇಜ್ ಆಫ್ ದ ಮೈಸೂರ್ ಕಿಂಗ್ಡಮ್ and also the coastal area which is having a very good infrastructure. Because of that, the Bengaluru Karnataka, Mysuru city and the coastal Karnataka are more developed in Karnataka. And ಇದಲ್ಲದೆ ರೀಜನಲ್ ಇನ್ಇಕ್ವಾಲಿಟಿ ಅಂತ ನಾವು ಈ ನಿಟ್ಟಿನಲ್ಲೂ ಕೂಡ ನೋಡ್ತೀವಿ, ದಟ್ ಈಸ್ ರೂರಲ್ ಅಂಡ್ ಅರ್ಬನ್ ಡಿವಿಷನ್. ನಿಮ್ಮ ಎಸ್ಸೆ ಅನ್ನ ಬರೀ ನಾರ್ತ್ ಅಂಡ್ ಸೌತ್ ಕರ್ನಾಟಕ ಅಂತ ಡಿವೈಡ್ ಮಾಡಬೇಡಿ, ಯು ಶುಡ್ ಆಲ್ಸೋ ಥಿಂಕ್ ಆನ್ ರೂರಲ್ ಅರ್ಬನ್ ಆಲ್ಸೋ. ಓಕೆ, ಇದು ನಮ್ಮ ಬೇಸಿಕ್ ಓವರ್ವ್ಯೂ ಅಬೌಟ್ ರೀಜನಲ್ ಇನ್ಇಕ್ವಾಲಿಟಿ. ಏನಕ್ಕಾಗಿದ್ದು? ದೇರ್ ಆರ್ ಹಲವಾರು ರೀಸನ್ಸ್. ಒನ್ ಪೊಲಿಟಿಕಲ್ ವಿಲ್, ದ ಅಡ್ವಾಂಟೇಜ್ ಆಫ್ ಸೌತ್ ಜಾಸ್ತಿ ಇತ್ತು ಮೈಸೂರು ಕಿಂಗ್ಡಮ್ ಅಲ್ಲಿ, ಸೊ ಅವರು ಡೆವಲಪ್ಡ್ ಆದ್ರು. ಅಂಡ್ ನಾರ್ದರ್ನ್ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಜಿಯೋಗ್ರಾಫಿಕಲ್ ಬ್ಯಾರಿಯರ್ಸ್ ಇದೆ, ಪೊಲಿಟಿಕಲ್ ವಿಲ್ ಇಲ್ಲ, ಲಿಟ್ರಸಿ ಲೆವೆಲ್ ಕಡಿಮೆ ಇದೆ. ಇದರಿಂದ ಏನಾಗ್ತಾ ಇದೆ, ವಿಶಿಯಸ್ ಸೈಕಲ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಕ್ರಮೇಣವಾಗಿ ಜಾಸ್ತಿ ಆಗ್ತದೆ. ರಿಮೆಂಬರ್, ಇನ್ ದಿಸ್ ಎಸ್ಸೆ, when you think about regional imbalance, you should also think about Nanjundappa committee ಹಲವಾರು ಇಂಡೈಸಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮೋರ್ ದನ್ 30 ಇಂಡೈಸಸ್ ಯೂಸ್ ಮಾಡಿದ್ರು. he has categorized ತಾಲೂಕ್ ಲೆವೆಲ್ ಆಸ್ ಅ ಬೆಂಚ್ ಮಾರ್ಕ್ ಅನ್ನ ಯೂಸ್ ಮಾಡಿ 3 ಕ್ಯಾಟಗರಿದಲ್ಲಿ ವಿಂಗಡಣೆ ಮಾಡಿದ್ರು ಬೇಸ್ಡ್ ಆನ್ ದ ಬ್ಯಾಕ್ವರ್ಡ್ನೆಸ್. ಅದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಅಂಡ್ ಆಲ್ಸೋ ರೀಸೆಂಟ್ಲಿ ದ ಕಮಿಟಿ ಹ್ಯಾಸ್ ಬಿನ್ ಸೆಟ್ ಅಪ್, ಗೋವಿಂದ ರಾವ್ ಕಮಿಟಿ. ಸೊ ಈಗಾಗಲೇ ಗೊತ್ತಿದೆ, ಹಲವಾರು ಇಂಟ್ರಿಮ್ ರಿಪೋರ್ಟ್ ಗಳನ್ನು ಕೂಡ, ವರದಿಗಳನ್ನ ಕೊಟ್ಟಿದ್ದಾರೆ, ಸಜೆಷನ್ ಗಳನ್ನು ಕೂಡ ಗೋವಿಂದ ರಾವ್ ಕಮಿಟಿ ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಒಂದು 360-ಡಿಗ್ರಿ ವ್ಯೂ ಆಯ್ತು ನಮ್ಮ ಎಸ್ಸೆಗೆ. ಈಗ ನಮ್ಮ ಎಸ್ಸೆಗೆ ಹೋಗ್ಬಿಡೋಣ. ಏನಿದೆ ಟಾಪಿಕ್? ರೀಜನಲ್ ಇನ್ಇಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡಿ ಇದರಿಂದ ಆಗುವ ಸಮಸ್ಯೆ ಅಂತ ಹೇಳಿದ್ದ. ರಿಮೆಂಬರ್ ಫ್ರೆಂಡ್ಸ್, ಇನ್ ದಿಸ್ ಪರ್ಟಿಕ್ಯುಲರ್ ಇಂಟ್ರೊಡಕ್ಷನ್ ಐ ಹ್ಯಾವ್ ಗಿವನ್ ಯು 2 ವೆರೈಟೀಸ್. ಐ ವಿಲ್ ಟೆಲ್ ಯು ಒನ್ ಅಮಂಗ್ ದಮ್. ಒಂದೇನಂದ್ರೆ ರೀಜನಲ್ ಇನ್ಇಕ್ವಾಲಿಟಿ ಅಂತ ಬಂದಾಗ ನೀವು ಹೆಂಗ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ವಾಸ್ತವಿಕತೆ, ಸ್ಟೇಟಿಸ್ಟಿಕ್ಸ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಬೆಂಗಳೂರು ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ವೆಲ್ ಡೆವಲಪ್ಡ್ ಸಿಟಿ ಅಂತ ಗುರುತಿಸ್ಕೊಂಡಿದೆ. ಅಂಡ್ ಇನ್ ಇಂಡಿಯಾ
the Bengaluru is driving most of the software or IT related exports. And in Karnataka also, the IT is contributing more than 50% to the GDP. However, ಈ contribution that to the IT sector ಇದೆಲ್ಲಿದೆ maximum concentration ಆಗಿರೋದೆಲ್ಲಿ ಬೆಂಗಳೂರು ಹಾಗೂ ಓನ್ಲಿ ಎ ಫ್ಯೂ ಸೆಲೆಕ್ಟೆಡ್ ಸಿಟೀಸ್ ಲೈಕ್ ಮೈಸೂರು ಈ ತರ ಸೆಲೆಕ್ಟೆಡ್ ಸಿಟೀಸ್ ಅಲ್ಲಿ ಏನು ಲಿಮಿಟೆಡ್ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಹುಟ್ಟುತ್ತಿರುವ ಪ್ರಶ್ನೆ ಏನಂದ್ರೆ, ಡೇಟಾಗಳು ಸಜೆಸ್ಟ್ ಮಾಡ್ತಾ ಇದ್ದೇವೆ ದ ನಾರ್ದರ್ನ್ ಕರ್ನಾಟಕ ಈಸ್ ಹ್ಯಾವಿಂಗ್ ಅ ವೆರಿ ಲೋ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ ಕಂಪೇರ್ಡ್ ಟು ದ ಅದರ್ ರೀಜನ್ಸ್. ನೀವು ಈ ತರ ಸ್ಟ್ಯಾಟಿಸ್ಟಿಕ್ಸ್ ಹಾಕ್ಬೋದು. ಬೆಂಗಳೂರಿನಲ್ಲಿ ನೋಡಿದ್ರೆ 0.75 ಇದೆ, ಅದೇ ರಾಯಚೂರಿನಲ್ಲಿ ನೋಡಿದ್ರೆ 0.55 ಇದೆ. ಇದಲ್ಲದೆ ಹಲವಾರು ರೀತಿಯ ಬೇಸಿಕ್ ಅಮ್ಯುನಿಟೀಸ್ ಕೂಡ ನಾರ್ತ್ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಅಂಡ್ ಆಲ್ಸೋ ಕಪಲ್ಡ್ ವಿತ್ ದ ಜಿಯೋಗ್ರಾಫಿಕಲ್ ಇಶ್ಯೂಸ್, ಮಾನ್ಸೂನ್ ಕಡಿಮೆ ಈ ತರ ಎಲ್ಲ ಆಗಿದ್ರಿಂದ ಇನ್ನಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ವಾಸ್ತವಿಕತೆ. ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನಿಸ್ತದೆ, ರೀಜನಲ್ ಇನ್ಇಕ್ವಾಲಿಟಿ ಅನ್ನೋದು ಪರ್ಸಿಸ್ಟ್ ಆಗಿದೆ ಇನ್ಸ್ಪೈಟ್ ಆಫ್ ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಅಂಡ್ ಆಲ್ಸೋ ದ ಪಾಲಿಸೀಸ್ ಅಂಡರ್ಟೇಕನ್ ಬೈ ಗವರ್ನಮೆಂಟ್. ಈ ತರ ಬರೆದು ಇಂಟ್ರೊಡಕ್ಷನ್ ನ ಕಂಪ್ಲೀಟ್ ಮಾಡ್ತೀರಿ. ಐ ಹೋಪ್ ಯು ಗಾಟ್ ಅನ್ ಐಡಿಯಾ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ದಟ್ ಈಸ್ ಇಂಟ್ರೊಡಕ್ಷನ್. ಈಗ ಮುಖ್ಯ ಭಾಗಕ್ಕೆ ಹೋಗೋಣ. ಮುಖ್ಯ ಭಾಗಕ್ಕೆ ಹೋಗುವಾಗ ಫ್ರೆಂಡ್ಸ್, ರಿಮೆಂಬರ್, ಬಿಫೋರ್ ಯು ಟೆಲ್ ದ ರೀಡರ್ ವಾಟ್ ಎಕ್ಸಾಕ್ಟ್ಲಿ ಇಸ್ ರೀಜನಲ್ ಇಂಬ್ಯಾಲೆನ್ಸ್, ಅವರಿಗೆ ತಿಳಿಸ್ಬೇಕು ಏನ್ ಆಗ್ತಾ ಇದೆ, ಏನಕ್ಕೆ ಆಗಿದೆ. ಲೈಕ್ ಐ ವುಡ್ ಸೇ, ಇದರ್ ಯು ಸ್ಟಾರ್ಟ್ ವಿತ್ ಅ ಡೆಫಿನೇಷನ್, ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ, ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಬರಿಬೇಕಂತಿಲ್ಲ. ಇದರ್ ಯು ಸ್ಟಾರ್ಟ್ ವಿತ್ ಅ ಡೆಫಿನೇಷನ್ ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎವಲ್ಯೂಷನ್. ನಾನು ಇವಲ್ಯೂಷನ್ ಮುಖಾಂತರ ಕೂಡ ಸ್ಟಾರ್ಟ್ ಮಾಡ್ಬೋದು. ಈ ಟಾಪಿಕ್ಗೆ ಇವಲ್ಯೂಷನ್ ಸೂಕ್ತ ಆಗ್ತದೆ. ಇವಲ್ಯೂಷನ್ ಅಂತ ಬಂದ್ರೆ ನಮ್ಮ ಏನ್ಷಿಯಂಟ್ ಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಇವಲ್ಯೂಷನ್ ಅಂದ್ರೆ ಜಸ್ಟ್ ಬಿಫೋರ್ ಇಂಡಿಪೆಂಡೆನ್ಸ್. ಓಕೆ, ವಾಟ್ ಹ್ಯಾಸ್ ಹ್ಯಾಪನ್ಡ್? ಮೈಸೂರು ಕಿಂಗ್ಡಮ್ ಅವರು ಏನ್ ಮಾಡಿದ್ರು, ಹಲವಾರು ರೀತಿಯ ಚಟುವಟಿಕೆಗಳನ್ನ, ಕಾರ್ಯನೀತಿಯನ್ನ ಮಾಡಿದ್ರು ಆಗಿನ ಕಾಲದಲ್ಲಿ. ಅದು ದಿವಾನಗಳ ಸಹಾಯದಿಂದ ಆಗಿರ್ಬೋದು, ಕಮಿಷನರ್ಗಳ ಸಹಾಯದಿಂದ ಆಗಿರ್ಬೋದು. ಅದು ಏನಾಯ್ತು, ಮೈಸೂರು ರೀಜನ್ ನ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಕಾರಣೀಕರ್ತ ಆಗಿದ್ರು. ಬಟ್ ವೆನ್ ದ ಕರ್ನಾಟಕ ವಾಸ್ ಯುನೈಟೆಡ್ ಆಫ್ಟರ್ 1956 ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಆದ್ಮೇಲೆ ಏನಾಗಿದೆ, ಹಲವಾರು ರೀತಿಯ ರೀಜನಲ್ ಇಂಬ್ಯಾಲೆನ್ಸ್ ಗಳನ್ನ ಕೂಡ ನೋಡಿದೀವಿ. ಯಾಕೆ, ಸದರ್ನ್ ಸ್ಟೇಟ್ ವಾಸ್ ಮೋರ್ ಡೆವಲಪ್ಡ್ ಆಸ್ ಕಂಪೇರ್ಡ್ ಟು ದ ನಾರ್ದರ್ನ್ ಸ್ಟೇಟ್ಸ್. ಅಂಡ್ ಆಲ್ಸೋ ಕ್ಯಾಪಿಟಲ್ ಸಿಟಿ ಇಲ್ಲೇ ಇರೋದ್ರಿಂದ ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಅಂಡ್ ಅರೌಂಡ್ ಬೆಂಗಳೂರು. ಹೀಗಾಗಿ ನಾವು ರೀಜನಲ್ ಇಂಬ್ಯಾಲೆನ್ಸ್ ಅನ್ನ, ಇವಲ್ಯೂಷನ್ ಅನ್ನ ನೋಡಿದ್ವಿ. ಇದು ಪರ್ಸಿಸ್ಟ್ ಆಗಿದೆ ಅಂತ ಇನಿಷಿಯಲ್ ಪೇಜಸ್ ನಲ್ಲಿ ಬರೀತೀವಿ. ದೆನ್ ಆಫ್ಟರ್ ದಿಸ್ ಯು ವಿಲ್ ಗೋ ಆನ್ ಟು ದ ಮೇನ್ ಡಿಮಾಂಡ್ ಆಫ್ ದ ಕ್ವಶನ್, ದಟ್ ಈಸ್ ಹೌ ದ ರೀಜನಲ್ ಇಂಬ್ಯಾಲೆನ್ಸ್ ಈಸ್ ಅಫೆಕ್ಟಿಂಗ್ ದ ಕರ್ನಾಟಕ. ಓಕೆ, ಈ ತರ ಬರೀಬೇಕು. ಅಂಡ್ ವೆನ್ ಐ ಸ್ಟಾರ್ಟ್ ದ ಬಾಡಿ, ಓಕೆ, ಬಾಡಿ ಸ್ಟಾರ್ಟ್ ಮಾಡುವಾಗ ದ ಸೆಕೆಂಡ್ ಪಾರ್ಟ್ ಆಫ್ ದ ಬಾಡಿ, ದಟ್ ಈಸ್ ಹೌ ದಿಸ್ ಈಸ್ ಇಂಪ್ಯಾಕ್ಟಿಂಗ್, ದಟ್ ಈಸ್ ಪ್ರಾಬ್ಲಮ್ಸ್ ಅಂತ ಹೇಳಿದೆ ನಾನು. ಈ ಪ್ರಾಬ್ಲಮ್ಸ್ ಬರೆಯುವಾಗ ಫ್ರೆಂಡ್ಸ್, ರಿಮೆಂಬರ್, ದೇರ್ ಆರ್ ಮೆನಿ ವೇಸ್ ಟು ಥಿಂಕ್. GS ಅಪ್ರೋಚ್, ಓಕೆ, ಸ್ಟೇಕ್ ಹೋಲ್ಡರ್ ಅಪ್ರೋಚ್, ಕಾಸ್ ಅಂಡ್ ಇಫೆಕ್ಟ್ ಅಪ್ರೋಚ್, ಅಂಡ್ ಹಲವಾರು ರೀತಿಯ ನಾನು ಡಿಸ್ಕಷನ್ ಫಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಯು ಕ್ಯಾನ್ ರೆಫರ್ ಇಟ್. ಅಂಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಸೆ ಐ ವಿಲ್ ಯೂಸ್ ಸಮ್ ಆಫ್ ದೆಮ್. ನಂಬರ್ 1 ಈಸ್ ಜಿಯೋಗ್ರಾಫಿಕಲ್ ಕನ್ಸ್ಟೆಂಟ್. ರಿಮೆಂಬರ್, ನಮ್ಮ ಕರ್ನಾಟಕದಲ್ಲಿ ನೀವು ಉತ್ತರ ಕರ್ನಾಟಕ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಲಾರ್ಜ್ಲಿ ಡ್ರಾಟ್ ಹಿಟ್ ಏರಿಯಾ. ದ ಡ್ರಾಟ್ ಹಿಟ್ ಏರಿಯಾ ಬರೀ ಫೆಸಿಲಿಟಿ ಕೊಡೋದ್ರಿಂದ ಅಷ್ಟೇ ಅಲ್ಲ, ಅಲ್ಲಿಯ ವಾತಾವರಣ ಯಾವ ತರ ಇದೆ, ಇಟ್ ಈಸ್ ಹ್ಯಾವಿಂಗ್ ಲೆಸ್ ರೈನ್, ಅಲ್ಲಿ ಮಳೆ ಆಗೋ ಪ್ರಮಾಣ ಕಡಿಮೆ ಇದೆ ಆಸ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಘಾಟ್ ರೀಜನ್ ಅಂಡ್ ದ ಬೆಂಗಳೂರು ರೀಜನ್. ಸೊ ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ, ಜಿಯೋಗ್ರಾಫಿಕಲ್ ರೀಜನ್ಸ್ ಆರ್ ಕಾಸಿಂಗ್ ದ ರೀಜನಲ್ ಇಂಬ್ಯಾಲೆನ್ಸಸ್. ಅದನ್ನ ನೀವು ಬೇಕಿದ್ರೆ ಒಂದೆರಡು ಸಮರ್ಥನೆ ಮಾಡ್ಲಿಕ್ಕೆ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ನೀವು ಕೂಡ ಹಾಕ್ಬೋದು. ಇದಾದ್ಮೇಲೆ ಪೊಲಿಟಿಕಲ್ ವಿಲ್. ಯಾವಾಗ್ಲೂ ನೆನ್ಪಿಡಿ, ಪೊಲಿಟಿಕಲ್ ವಿಲ್ ಅಂಡ್ ದ ವೇ ದ ಗವರ್ನಮೆಂಟ್ ಟೇಕ್ ಆಕ್ಷನ್ಸ್ ಆರ್ ಮೇಕ್ ಪಾಲಿಸೀಸ್, ದಟ್ ಮ್ಯಾಟರ್ಸ್ ಎ ಲಾಟ್ with respect to development of an particular region or it is a district. So ಆ ನಿಟ್ಟಿನಲ್ಲಿ ಹೈದರಾಬಾದ್ ಕರ್ನಾಟಕ ರೀಸೆಂಟ್ಲಿ ಏನ್ ನಾವು ಮಾಡಿದೀವಿ, ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಮಾಡಿದ್ವಿ ಆಫ್ಟರ್ ನಂಜುಂಡಪ್ಪ ಕಮಿಟಿ ರಿಪೋರ್ಟ್. ಬಟ್ ಸ್ಟಿಲ್ ವಿ ಡಿಡ್ ನಾಟ್ ಸಿ ದ ನಾವು ಏನ್ ಅನ್ಕೊಂಡಿದ್ವಿ ಅದ್ರ ತಕ್ಕ ಮಟ್ಟಿಗೆ ಏನಾಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ದಟ್ ಕ್ಲಿಯರ್ಲಿ ಶೋಸ್ ಪೊಲಿಟಿಕಲ್ ವಿಲ್ ಕಡಿಮೆ ಇದೆ ಅಂತ ಈ ತರ ಬರೀತೀರಿ. ದೆನ್ ವಿ ಆಲ್ಸೋ ಸಿ ದ ಇಶ್ಯೂಸ್ ಲೈಕ್ ಪೂರ್ ಕನೆಕ್ಟಿವಿಟಿ ಅಂಡ್ ಬೇಸಿಕ್ ಕಮ್ಯುನಿಟಿ ಸಿಗ್ತಾ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಲಿಟ್ರಸಿ ಆಗಿರ್ಬೋದು. ಮೋಸ್ಟ್ ಆಫ್ ದ HDI ಇಂಡೈಸಸ್, ದ ಕೊಪ್ಪಳ, ದ ರಾಯಚೂರ್ ಅಂಡ್ ದ ಗದಗ್ ಡಿಸ್ಟ್ರಿಕ್ಟ್ಸ್, ದೀಸ್ ಆರ್ ದ ಡಿಸ್ಟ್ರಿಕ್ಟ್ಸ್ ವಿಚ್ ಆರ್ ಲ್ಯಾಗಿಂಗ್ ಬಿಹೈಂಡ್ ಆಸ್ ಕಂಪೇರ್ಡ್ ಟು ದ ಅದರ್ ಡಿಸ್ಟ್ರಿಕ್ಟ್ಸ್. ಸೊ ಅದನ್ನ ನೀವು ಯೋಚನೆ ಮಾಡ್ಬೋದು. ಇದಾದ್ಮೇಲೆ ನೆನ್ಪಿಡಿ, ಈ ಪರ್ಟಿಕ್ಯುಲರ್ ಟಾಪಿಕ್ಗೆ ಬರೀ
ಜಿಯೋಗ್ರಫಿಕಲ್ ಅಷ್ಟೇ ಅಲ್ಲ, ಹಲವಾರು ಇನ್ನಿತರ ರೀಸನ್ಸ್ ಇದೆ. ಒನ್ ಆಫ್ ದ ಮೇಜರ್ ರೀಸನ್ ಇಸ್ ಎಕನಾಮಿಕ್. ಹಲವಾರು ಜನರು ಏನಾಗ್ತಾ ಇಲ್ಲ, ಅಪಾರ್ಚುನಿಟಿ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ತರ ಇದೆ, ಡ್ರಾಟ್ ಪ್ರೋನ್ ಏರಿಯಾ. ಅವಾಗ ಕೆಲಸನೇ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಮೈಗ್ರೇಟ್ ಮಾಡ್ತಾರೆ. ಯೂಶುವಲಿ ದ ಪೀಪಲ್ ಸ್ಟಾರ್ಟ್ ಟು ಮೈಗ್ರೇಟ್ ಟು ದ ಬೆಂಗಳೂರು ಆರ್ ಸಮ್ ಅದರ್ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್. ಸೊ ದಿಸ್ ಇಸ್ ಕ್ರಿಯೇಟಿಂಗ್ ವಾಟ್, ದ ಸ್ಕ್ಯೂಡ್ ಅರ್ಬನ್ ಡೆವಲಪ್ಮೆಂಟ್. ಒಂದೇ ರೀಜನ್ ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ರೀಜನ್ ಅಲ್ಲಿ ಏನಾಗ್ತಾ ಇದೆ, ಮೈಗ್ರೇಷನ್ ಆಗ್ತಾ ಇದೆ. ಈ ಮೈಗ್ರೇಷನ್ ಆದ್ರೆ ಏನಾಗ್ತದೆ, ಅನ್ಎಂಪ್ಲಾಯ್ಮೆಂಟ್ ರೇಟು ಅಲ್ಲಿ ಆಗಿತ್ತು, ಅವ್ರು ಏನಾದ್ರು ಇಲ್ಲಿ ಬಂದ್ರೆ ಅವಶ್ಯಕತೆ ಇದ್ದಷ್ಟು, ದಟ್ ಈಸ್ ಬೇಸ್ಡ್ ಆನ್ ದ ಡಿಮಾಂಡ್, ಇಫ್ ದೇ ಡು ನಾಟ್ ಹ್ಯಾವ್ ಅ ಸ್ಕಿಲ್ಲೇ ಇಲ್ಲ ಅಂತ ಅಂದ್ರೆ ಏನಾಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಅಗೇನ್ ಪರ್ಸಿಸ್ಟ್ ಆಗ್ತದೆ. ಇಲ್ಲಿ ನಾವು ಹಲವಾರು ರೀತಿಯ ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ದ ಲಾಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ದೇ ಮೇ ವರ್ಕ್ ಆಸ್ ಸಮ್ ಗಿಗ್ ವರ್ಕರ್ಸ್. ಅಗೇನ್ ಏನಾಗ್ತಾ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದು ಸಿಗ್ತಾ ಇಲ್ಲ. ಸೊ ಈ ತರ ನೀವು ಡಿಸ್ಕಸ್ ಮಾಡಬಹುದು. ದೆನ್ ಆಫ್ಟರ್ ಥಿಂಕಿಂಗ್ ದಿಸ್, ಯು ಕ್ಯಾನ್ ಥಿಂಕ್ ಆನ್ ದ ಅನದರ್ ಆಂಗಲ್ ಹಿಯರ್. ರಿಮೆಂಬರ್, ಒಂದಷ್ಟು ಸಮಸ್ಯೆಗಳು ಪರ್ಸಿಸ್ಟ್ ಆದ್ರೆ, ಹಲವಾರು ಇಯರ್ಸ್ ನಲ್ಲಿ ಪರ್ಸಿಸ್ಟ್ ಆದ್ರೆ ಏನಾಗ್ತದೆ, ಒಂದು ಸಾರಿ ಅಲ್ಲಿ ಜನರು ಸಪರೇಟ್ ಆಗೋಣ ಅಂತ ಮಾತಾಡ್ತಾರೆ. ರೀಸೆಂಟ್ಲಿ ದೇರ್ ವಾಸ್ ಅ ಬಜ್ ಇನ್ ದ ನ್ಯೂಸ್, ನಾರ್ತ್ ಕರ್ನಾಟಕ ಮತ್ತೆ ಸೌತ್ ಕರ್ನಾಟಕ ಡಿವೈಡ್ ಮಾಡಬೇಕು, ಅವಾಗ್ಲೇ ಡೆವಲಪ್ಮೆಂಟ್ ಆಗ್ತದೆ ಅಂತ. ಸೊ ದಟ್ ಕ್ಲಿಯರ್ಲಿ ಶೋಸ್ ಒಮ್ಮೊಮ್ಮೆ ಏನಾಗ್ತದೆ, ಸಪರೇಟಿಸ್ಟ್ ಟೆಂಡೆನ್ಸಿ ಕ್ರಿಯೇಟ್ ಆಗ್ತದೆ. ಓಕೆ, ಫಾರ್ ಇನ್ಸ್ಟೆನ್ಸ್ ವಿ ಆಲ್ರೆಡಿ ಡನ್ ಇಟ್, ಬಟ್ ಇನ್ ಗಿವಿಂಗ್ ಅ ಸ್ಪೆಷಲ್ ಸ್ಟೇಟಸ್. ಆರ್ಟಿಕಲ್ 371J ಏನಕ್ಕೆ ಕೊಟ್ರು? ಬಿಕಾಸ್ ಆಫ್ ದ ರಿಕ್ವೆಸ್ಟ್ ಆಫ್ ದ ಪೀಪಲ್ ಫಾರ್ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಅಲ್ಲಿ ಅಂಡರ್ ಡೆವಲಪ್ಮೆಂಟ್ ಆಗಿದ್ರಿಂದ ಅವರು ಕೇಳಿದ್ರ ಸಲುವಾಗಿ ನಾವು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಸ್ಪೆಷಲ್ ಸ್ಟೇಟಸ್ ಕೊಟ್ವಿ. ನಾವು ಕರ್ನಾಟಕವನ್ನ ಡಿವೈಡ್ ಮಾಡ್ಲೇ ಇಲ್ಲ. ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಗಿವನ್ ಸ್ಪೆಷಲ್ ಸ್ಟೇಟಸ್. ಅಂಡ್ ಆಲ್ಸೋ ಏನಾಗುತ್ತೆ, ಪೊಲಿಟಿಕಲ್ ಡಿವಿಷನ್ಸ್, ವೆದರ್ ಇಟ್ ಈಸ್ ದ ರೀಜನ್ ಬೇಸಿಸ್ ಆರ್ ಸಮ್ ಟೈಮ್ಸ್ ಈ ಕೋಲೇಷನ್ ಪಾರ್ಟಿ ಅಂತ ಹೇಳ್ತೀವಿ. ಈ ಕೋಲೇಷನ್ ಪಾರ್ಟಿ ಏನಾಗ್ತದೆ, ಬ್ರೇಕ್ ಆಗೋ ಚಾನ್ಸ್ ಇರ್ತದೆ. ಯಾಕೆ, ಅಲ್ಲಿ ರೀಜನಲ್ ಇಶ್ಯೂ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಜನರು ಆಕ್ರೋಶಗೊಳ್ತಾರೆ, ಅವರು ಆ ಪೊಲಿಟಿಕಲ್ ಲೀಡರ್ಸ್ ನ ಅಪ್ರೋಚ್ ಮಾಡ್ತಾರೆ. ದೆನ್ ಇಟ್ ಲೀಡ್ಸ್ ಟು ವಾಟ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಅಥವಾ ರೀಸೆಂಟ್ಲಿ ಯು ವುಡ್ ಹ್ಯಾವ್ ಸೀನ್ ಹಾರ್ಸ್ ಟ್ರೇಡಿಂಗ್ ಅಂತ ಹೇಳ್ತೇವೆ. ಇಲ್ಲಿಯ MLA ಗಳನ್ನ ತಗೊಂಡು ಹೋಗ್ಬಿಟ್ಟು ರೆಸಾರ್ಟ್ ಅಲ್ಲಿಟ್ಟು ಆ ತರ ಸಮಸ್ಯೆಗಳು ಉಂಟಾಗ್ತದೆ. ಅಂಡ್ ರೈಟ್ ದೋಸ್ ಥಿಂಗ್ಸ್ ಇನ್ ಅ ಡಿಪ್ಲೊಮ್ಯಾಟಿಕ್ ವೇ. ಓಕೆ, ದೀಸ್ ಆಲ್ ಆರ್ ದ ಇಶ್ಯೂಸ್. ಅಂಡ್ ಆಲ್ಸೋ ಫಾರ್ಮರ್ ಸುಸೈಡ್, ಹಲವಾರು ರೀತಿಯ ಇಶ್ಯೂಸ್ ಗಳು ಆಗ್ತವೆ. ದೆನ್ ಫಾರ್ ದಿಸ್ ಟಾಪಿಕ್, ವಾಟ್ ಎವರ್ ವಿ ಥಾಟ್ ಟಿಲ್ ನೌ, ಇಟ್ ಈಸ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಟಾಪಿಕ್. ಈ ಟಾಪಿಕ್ ಅಗೇನ್ಸ್ಟ್ ಕೂಡ ಬರಿಬೇಕು. ದಟ್ ಈಸ್ ಗಿವಿಂಗ್ ಕೌಂಟರ್ ಆರ್ಗ್ಯುಮೆಂಟ್ ಈಸ್ ಇಂಪಾರ್ಟೆಂಟ್. ಫಾರ್ ಮೈ ಎಸ್ಸೆ, ದ ಕೌಂಟರ್ ಆರ್ಗ್ಯುಮೆಂಟ್ ಹಿಯರ್ ಈಸ್, sometimes government has already done policy interventions. ಅಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡಲು ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಕೈಗೊಂಡಿದ್ದೀವಿ. ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಉಲ್ಲೇಖ ಮಾಡ್ಬೇಕಾಗ್ತದೆ. ರಿಮೆಂಬರ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಏನಾಯ್ತು, ರಿಯೂನಿಫಿಕೇಶನ್ ಆದಾಗ 1956 ಅಲ್ಲಿ ನಾವು ಹಲವಾರು ರೀತಿಯ ಚಟುವಟಿಕೆಗಳನ್ನ ಮಾಡಿದ್ವಿ. ವೆದರ್ ಇಟ್ ಈಸ್ ರಿಲೇಟೆಡ್ ಟು ಲ್ಯಾಂಡ್ ರಿಫಾರ್ಮ್ಸ್, ವೆದರ್ ಇಟ್ ಈಸ್ ರಿಲೇಟೆಡ್ ಟು 3 ಲ್ಯಾಂಗ್ವೇಜ್ ಫಾರ್ಮುಲಾ ಆಗಿರ್ಬೋದು, ಅದನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ. ಅಂಡ್ ಸ್ಕೂಲ್ಗಳನ್ನು ಕೂಡ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಸ್ಕೂಲ್ಗಳು ತಾಲೂಕ್ ಲೆವೆಲ್ ಅಂಡ್ ಹೋಬಳಿ ಲೆವೆಲ್ ಇತ್ತು. ನಾವು ಕ್ರಮೇಣವಾಗಿ ಏನ್ ಮಾಡಿದ್ವಿ, ಸ್ಕೂಲ್ಗಳನ್ನ ಪಾಲಿಸಿ ಮುಖಾಂತರ ಚೇಂಜ್ ಮಾಡಿ ವಿದಿನ್ 5 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಪ್ರತಿ ಒಂದು ಸ್ಕೂಲ್, ಪ್ರತಿ ಏರಿಯಾದಲ್ಲೂ ಸ್ಕೂಲ್ ಇರ್ಬೇಕಂತ ಹಲವಾರು ಚಟುವಟಿಕೆಗಳನ್ನ ಮಾಡಿದ್ವಿ. ಸೊ ಇದು ಬಿಫೋರ್ ನಂಜುಂಡಪ್ಪ ಕಮಿಟಿ. ಅಂಡ್ ಆಫ್ಟರ್ Nanjundappa committee also we have done after 2002 we have intervened or we have made many types of policies. Okay, Nanjundappa committee ವರದಿ ನಿಮ್ಗೆ ಗೊತ್ತಿದೆ ಅಲ್ವಾ? ಅವ್ರು ಏನ್ ಹೇಳಿದ್ರು, ಒಂದು ಸ್ಪೆಷಲ್ ಸ್ಟೇಟಸ್ ಕೊಡಬೇಕು ಅಂತ ಅವರೇ ಏನ್ ಮಾಡಿದ್ರು, ಒತ್ತಾಯ ಮಾಡಿದ್ರು ಗೌರ್ಮೆಂಟ್ಗೆ. ದೆನ್ ವಿ ಹ್ಯಾವ್ ಸೀನ್ ಸಮ್ ಇನಿಷಿಯೇಟಿವ್ಸ್ ಕಾಲ್ಡ್ ಆಸ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಈ ತರ ಎಲ್ಲ ಮಾಡಿದೀವಿ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗಳನ್ನ ಮಾಡಿದೀವಿ. ಕಲ್ಯಾಣ ಪಥ ಅಂತ ರೀಸೆಂಟ್ಲಿ ಮಾಡಿದೀವಿ, right, with respect to road connectivity. This clearly shows the government has undertaken many initiatives. So ಇದೇ ತರ ನಾವು ರೀಸೆಂಟ್ಲಿ ಗೋವಿಂದ ರಾವ್ ಕಮಿಟಿ ಅಂತ ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡಿದ್ವಿ. ಆ ಕಮಿಟಿಯವರು ಕೂಡ ಹಲವಾರು ರೀತಿಯ ಸಜೆಷನ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಉಲ್ಲೇಖ ಮಾಡಬಹುದು ನಿಮ್ಮ ಎಸ್ಸೆದಲ್ಲಿ. ನಾವು ಇದನ್ನ ಕಾರ್ಯರೂಪಕ್ಕೆ ತಗೊಂಬಂದಿಲ್ಲ, ಆದ್ರೆ ಸಜೆಷನ್ ಮಾಡಿದ್ದಾರೆ. ಸೊ ಇದನ್ನ ವೇ ಫಾರ್ವರ್ಡ್ ಅಲ್ಲಿ ಕೂಡ ನೀವು ಹಾಕ್ಬೋದು. ಫಸ್ಟ್ ಏನಿದು ಹೇಳಿದ್ದಾರೆ ಜಸ್ಟ್ ಅಬ್ಸರ್ವ್ ಮಾಡಿ. ನಂಬರ್ 1 ಈಸ್, ರಿಮೆಂಬರ್, ಇವ್ರು ಏನ್ ಹೇಳಿದರು, ಮೊದಲು ಏನ್ ಮಾಡ್ತಾ ಇದ್ವಿ, ಫಂಡಿಂಗ್ ಕೊಡ್ತಾ ಇದ್ರು, ಬರೀ ಫಂಡಿಂಗ್ ಕೊಡೋದಿತ್ತು. ಈಗ ಇವರು ಅದನ್ನ ಅಪ್ಗ್ರೇಡ್ ಮಾಡಿ ಏನ್ ಮಾಡ್ತಾ ಇದಾರೆ, ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಏನ್ ಮಾಡ್ತಾ ಇದಾರೆ, ಅನುದಾನವನ್ನ ಕೊಡ್ಲಿಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಹಿ ಸಜೆಸ್ಟೆಡ್ ಈ SDG ಗೋಲ್ಸ್ ಅಂತ ಹೇಳ್ತೀವಲ್ವಾ, ಅದೇ ತರ ಡಿಸ್ಟಿಕ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಇನ್ನೊಂದು,
ಈ ದತ್ತಾಂಶ ಏನ್ ಕೊಡ್ತೀವಲ್ಲ, ದ ಇಂಡೈಸಸ್, ಯು ಶುಡ್ ಕ್ರಿಯೇಟ್ ಅ ಇಂಡೈಸಸ್ ವಿಚ್ ಶುಡ್ ರಿಫ್ಲೆಕ್ಟ್ ದ ರಿಯಲ್ ಟೈಮ್ ಅಸೆಸ್ಮೆಂಟ್. ಅಂದ್ರ ನೈಜವಾಗಿ ಏನು ವಾಸ್ತವಿಕತೆ ಇದೆ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಪ್ಯಾರಾಮೀಟರ್ ಗಳನ್ನ ಸೆಟ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ಇದಲ್ಲದೆ ಯು ವುಡ್ ಹ್ಯಾವ್ ಸೀನ್ ದಿಸ್ ಬಜ್ ವರ್ಡ್, ದಟ್ ಈಸ್ ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ತೇವೆ. ಬಾಟಮ್ ಅಪ್ ಅಪ್ರೋಚ್ ಅಂದ್ರೆ ಜನ ಭಾಗಿದಾರಿ ಅಂತ. ಜನರನ್ನ ನೀವೇನ್ ಮಾಡ್ಬೇಕು, ಪಾರ್ಟಿಸಿಪೇಷನ್ ಮಾಡಿಸ್ಬೇಕು, ವೆದರ್ ಇಟ್ ಈಸ್ ಪಾಲಿಸಿ ಮೇಕಿಂಗ್ ಆರ್ ಇಂಪ್ಲಿಮೆಂಟೇಷನ್. ಯೂಶಲಿ ನಾವ್ ಏನ್ ಮಾಡ್ತೀವಿ, ಸೆಂಟ್ರಲ್ ಲೆವೆಲ್ ಅಲ್ಲಿ, ದಟ್ ಈಸ್ ಸ್ಟೇಟ್ ಲೆವೆಲ್ ಅಲ್ಲಿ ಪಾಲಿಸಿ ಆಗ್ತದೆ, ಇಂಪ್ಲಿಮೆಂಟೇಷನ್ ಮಾತ್ರ ಅವ್ರು ಮಾಡ್ತಾರೆ. ಆದ್ರೆ ನಾವ್ ಏನ್ ಮಾಡ್ಬೇಕು, ಇನ್ಮೇಲೆ ಬಾಟಮ್ ಅಪ್ ಅಪ್ರೋಚ್ ಅನ್ನೋದನ್ನ ತಗೊಂಡ್ಬರ್ಬೇಕು. ಸೊ ಇದನ್ನ ಸಜೆಸ್ಟ್ ನಾವು ಮಾಡ್ಬೋದು ಎಸ್ಸೆದಲ್ಲಿ. ನಾವು ಇನ್ನೊಂದು ನೆನಪಿರ್ಲಿ, ಈ ಎಸ್ಸೆಗೆ ಯು ಶುಡ್ ಆಡ್ ದ ನ್ಯೂ ಐಡಿಯಾ ಫಾರ್ ದ ಎಸ್ಸೆ. ದಿಸ್ ಇಸ್ ವೇರ್ ಯು ಕ್ಯಾನ್ ಗೆಟ್ at least some 20 to 30 marks more. Remember, whatever I am telling you, this can make or break your exam, the paper of essay. That means you can able to get at least 30 to 40 marks more for this if you think in this direction. ಈ ಎಸ್ಸೆಗೆ ಈಗ ನೋಡಿ, ಎಲ್ಲಾ ಕಡೆ ನಾವು ರೀಜನಲ್ ಇಂಬ್ಯಾಲೆನ್ಸ್ ನ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೇನ್ರಿ? ಆಗೋದಿಲ್ಲ. ಓಕೆ, ಇನ್ ಪಾಲಿಟಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಜಸ್ಟಿಸ್. ಈ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್ ಅಂತಿದೆ. ನೀವು ಯಾವುದೇ ಸಿಚುವೇಶನ್ ಅಲ್ಲಿ ಈ ಮೂರು ಜಸ್ಟಿಸ್ ಗಳನ್ನ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಇಂಪಾಸಿಬಲ್ ಟ್ರಿನಿಟಿ ಗಿವನ್ ಬೈ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇಂಪಾಸಿಬಲ್ ಟ್ರಿನಿಟಿ ಅದು ಅಂತ. ಸಿಮಿಲರ್ಲಿ ನಾವು ರೀಜನಲ್ ಇನ್ಇಕ್ವಾಲಿಟಿಯನ್ನ 100% ತಡೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನೀವು ಗಮನಿಸಿರ್ಬೋದು, ನಾವ್ ಏನ್ ಮಾಡಿದೀವಿ, ರೀಜನಲ್ ಡಿಸ್ಪ್ಯಾರಿಟಿಯನ್ನ ಒಮ್ಮೊಮ್ಮೆ ಬಿಡಬೇಕು. ಫಾರ್ ಇನ್ಸ್ಟನ್ಸ್, ಗವರ್ನಮೆಂಟ್ ಹಸ್ ಕಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ SEZ ಪಾಲಿಸಿ. ಗೊತ್ತಲ್ವಾ ನಿಮ್ಗೆ? SEZ ಪಾಲಿಸಿ. ಓಕೆ, ಇದು ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ನಾವು ಮಾಡೋದು. ಈ ಹೂಡಿಕೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ, ಹಾಗೂ ಎಕ್ಸ್ಪೋರ್ಟ್ ಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡ್ತೇವಿ, SEZ ಅನ್ನ ತಗೊಂಡ್ಬಂದಿದ್ದೇವೆ. ಇದನ್ನ ನೀವು ಗಮನಿಸಿದ್ರೆ, ಯಾಕೆ SEZ ತಗೊಂಡ್ಬಂದಿವಿ? ಅದು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ, ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದಿದೆ SEZ, ಕೋಸ್ಟಲ್ ಏರಿಯಾದಲ್ಲಿ ಮಾಡ್ತೇವಿ. ಏನಕ್ಕೆ ಮಾಡ್ತೇವಿ? ಸೊ ಡೋಂಟ್ ಯು ಫೀಲ್ ದಿಸ್ ಈಸ್ ಆಲ್ಸೋ ಕ್ರಿಯೇಟಿಂಗ್ ಸಮ್ ರೀಜನಲ್ ಡಿಸ್ಪ್ಯಾರಿಟಿ ಅಲ್ವಾ? ಒಂಥರ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ವಾಟ್ ವಿ ಆರ್ ಫೋಕಸಿಂಗ್ ಹಿಯರ್, ಅವರ್ ಫೋಕಸ್ ಹಿಯರ್ ಈಸ್ ಟು ಪ್ರಮೋಟ್ ಎಕ್ಸ್ಪೋರ್ಟ್ and also to create the employment. That means whenever you make a public policy, there has to be some regional disparity. ಅದನ್ನ accept ಮಾಡಬಹುದು ಅಂತ ನಾವು ಇಲ್ಲಿ justify ಮಾಡಬೇಕು. And remember, if you see Karnataka, most of the developmental activities are happening in Bengaluru. Bengaluru has emerged as IT hub, as a startup hub. Also, more than 2-3 unicorns are situated in Bengaluru. This clearly shows we are promoting skewed development. ಅಂದ್ರೆ ಒಂದು ಏರಿಯಾನ ಜಾಸ್ತಿ ಡೆವಲಪ್ ಮಾಡ್ತಾ ಇದೀವಿ, ಬಟ್ ವಿ ಆರ್ ರೀಡಿಸ್ಟ್ರಿಬ್ಯೂಟಿಂಗ್ ದ ರಿಸೋರ್ಸಸ್. ಅಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಟು ಸಮ್ ಎಕ್ಸ್ಟೆಂಟ್ ನಾವು ಎಕ್ಸೆಪ್ಟ್ ಮಾಡ್ಬೋದು ಅಂತ ಬರೀಬೇಕು. ಆಲ್ಸೋ ಯು ವುಡ್ ಹ್ಯಾವ್ ಸೀನ್ ಅರ್ಬನ್ ಅಗ್ಲಾಮರೇಷನ್ಸ್ ಅಂತ ಮಾಡ್ತಾ ಇದ್ವಿ. ಐ ಹೋಪ್ ಯು ಆರ್ ಅವೇರ್. ಬೆಂಗಳೂರು ಮೊದಲು ಸೆಂಟರ್ ಆಫ್ ದ ಸಿಟಿ ಇತ್ತು. ನಾವೇನ್ ಮಾಡಿದ್ವಿ, ಈಗ ಔಟ್ಸೈಡ್ ಏರಿಯಾದಲ್ಲಿ ನೆಲಮಂಗಲ ಹತ್ರ ಅಥವಾ ಪೀಣ್ಯ ಹತ್ರ ಏನ್ ಮಾಡ್ತಾ ಇದ್ವಿ, ಹೆವಿ ಇಂಡಸ್ಟ್ರಿ ಸೆಟಪ್ ಮಾಡ್ತಾ ಇದೀವಿ. ಸಿಮಿಲರ್ಲಿ IT ಹಬ್ ಗಳನ್ನ ಹಲವಾರು ರೀಜನ್ಸ್ ಅಲ್ಲಿ ಸೆಟಪ್ ಮಾಡ್ತಾ ಇದೀವಿ, ಈವನ್ ಔಟ್ಸೈಡ್ ಕರ್ನಾಟಕ. ಇದರ ಅರ್ಥ ಏನು, ನಾವು ಬರೀ ಬೆಂಗಳೂರನ್ನ ಮಾತ್ರ ಏನ್ ಮಾಡ್ತಾ ಇಲ್ಲ, ಗ್ರೋ ಮಾಡ್ತಾ ಇಲ್ಲ, ಬೇರೆ ರೀಜನ್ ಕೂಡ ಗ್ರೋ ಮಾಡ್ತಾ ಇದೀವಿ. ಇಲ್ಲೂ ನೀವು ಗಮನಿಸಿದ್ರೆ ಈ ರೀಜನ್ ನ ಮಾತ್ರ ಗ್ರೋ ಮಾಡ್ತಾ ಇದೀವಿ. ನಾವು ಹೋಗ್ಬಿಟ್ಟು ಯಾವುದೇ ಒಂದು ದಾವಣಗೆರೆಯಲ್ಲಿ ಯಾವುದೋ ಹಳ್ಳಿಯಲ್ಲಿ ಇನ್ಸ್ಟಾಲ್ ಮಾಡ್ತಾ ಇಲ್ಲ, ಯಾಕೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಡೆವಲಪ್ಮೆಂಟ್ ಅನ್ನು ಕೂಡ ಏನ್ ಮಾಡ್ತಾವಿ, ಅರ್ಬನ್ ಅಗ್ಲಾಮರೇಷನ್ಸ್ ನ ಫೋಕಸ್ ಮಾಡಿ, ದಟ್ ಈಸ್ ಸ್ಮಾರ್ಟ್ ಸಿಟಿ ಆಗ್ಲಿ, ಈ ತರ ನಾವು ಅರ್ಬನ್ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತಾ ಇದೀವಿ. ಸೊ ದಟ್ ಸ್ವಲ್ಪ ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ಇಟ್ಕೊಂಡು ನಾವು ಗ್ರೋತ್ ಅನ್ನು ಪ್ರಮೋಟ್ ಮಾಡ್ಬೇಕು ಅಂತ ನಾವು ಫೈನ್ ಆಸ್ಪೆಕ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. You would have even seen example of we are creating IT corridors and also national highway related linked with industrial corridors ಗಳನ್ನು ಕೂಡ ಮಾಡ್ತಾ ಇದೀವಿ. ಯಾಕೆ ಇದು ಒಂಥರ ರೀಜನಲ್ ಇಂಬ್ಯಾಲೆನ್ಸ್ ಅಲ್ವಾ? ಬಟ್ ದ ಐಡಿಯಾ ಹಿಯರ್ ಈಸ್ ಟು ಪ್ರಮೋಟ್ ಗ್ರೋತ್. ಇಫ್ ವಿ ಪ್ರಮೋಟ್ ಗ್ರೋತ್, ವಿ ಕ್ಯಾನ್ ಬ್ರಿಂಗ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬೈ ಬೆಟರ್ ಪಾಲಿಸೀಸ್, ಬೆಟರ್ ಸಬ್ಸಿಡೀಸ್. ಇದನ್ನ ನೀವು ಬರೀಬೇಕು ನಿಮ್ಮ ಎಸ್ಸೆದಲ್ಲಿ. ಐ ಹೋಪ್ ಯು ಗಾಟ್ ಅ ಬೆಟರ್ ಪಿಕ್ಚರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇದಾದ್ಮೇಲೆ ವೇ ಫಾರ್ವರ್ಡ್. ವೇ ಫಾರ್ವರ್ಡ್ ಅಂದ್ರೆ ನೆನ್ಪಿಡ್ಲಿ ಫ್ರೆಂಡ್ಸ್, ಯಾವಾಗ್ಲೂ ವೇ ಫಾರ್ವರ್ಡ್ ಜನರಲ್ ಆಗಿ ಬರಿಬೇಡಿ. ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಈ ತರ ಮಾಡ್ಬೇಕು ಅಂತ. ರಿಮೆಂಬರ್, ಇಟ್ ಶುಡ್ ಬಿ ಲಿಂಕಿಂಗ್ ವಿತ್ ವಾಟ್, ರೀಜನಲ್ ಇಂಬ್ಯಾಲೆನ್ಸ್. ರೀಜನಲ್ ಇಂಬ್ಯಾಲೆನ್ಸ್ ಲಿಂಕ್ ಮಾಡ್ಕೊಂಡು ಬರೆದ್ರೆ ಎಸ್ಸೆ ಚೆನ್ನಾಗಿರ್ತದೆ. ದ ಫಸ್ಟ್ ಹಿಯರ್ ಈಸ್ ಡಿಸೆಂಟ್ರಲೈಸ್ಡ್ ಡಿಸ್ಟ್ರಿಕ್ಟ್ ಪ್ಲಾನಿಂಗ್. ಮೊದಲು ಏನಾಗ್ತಾ ಇತ್ತು, ಡಿಸ್ಟ್ರಿಕ್ಟ್ ದವರೇ ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ಎಲ್ಲ ನೋಡ್ಕೋತಾ ಇದ್ರು. ಈಗ ಏನ್ ಮಾಡ್ಬೋದು, ನಾವು ಇದನ್ನ ಫರ್ದರ್ ಏನ್ ಮಾಡ್ಬೋದು, ಡಿಸೆಂಟ್ರಲೈಸ್ ಮಾಡ್ಬೋದು.
ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಾವು ಪ್ಲಾನ್ ಮಾಡಿದೀವಿ. ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ತಗೊಂಡ್ಬಂದಿದೀವಿ. ಅಂಡ್ ರೀಸೆಂಟ್ಲಿ ಇಫ್ ಯು ನೋಟಿಸ್ ವಿ ಹ್ಯಾವ್ ಕ್ರಿಯೇಟೆಡ್ ದ 4th ಟೈರ್ ಇನ್ ದ ಪಂಚಾಯತ್ ರಾಜ್. ಮೊದಲು 3 ಟೈರ್ ಇತ್ತು. ಯಾವ್ಯಾವ ಇತ್ರಿ? ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇತ್ತು. ವಿ ಹ್ಯಾವ್ ಕ್ರಿಯೇಟೆಡ್ ಎ ನ್ಯೂ ಲೇಯರ್ ದಟ್ ಈಸ್ ವಾರ್ಡ್ ಪಂಚಾಯತ್. ಅಂದ್ರೆ ನಾವ್ ಏನ್ ಮಾಡಿದ್ವಿ, ವಾರ್ಡ್ ಪಂಚಾಯತ್ ಅನ್ನ ಆಕ್ಟಿವೇಟ್ ಮಾಡಿದ್ವಿ ಸೊ ಆಸ್ ಟು ಪ್ರಮೋಟ್ ಮೋರ್ ಬೆಟರ್ ಗ್ರೋತ್ ಅಂಡ್ ಟು ರೆಡ್ಯೂಸ್ ದಟ್ ಮೈನರ್ ರೀಜನಲ್ ಇನ್ಇಕ್ವಾಲಿಟಿ ಇನ್ ದಟ್ ಪರ್ಟಿಕ್ಯುಲರ್ ವಾರ್ಡ್. ಸೊ ಈ ತರ ನಾವು ಕಾರ್ಯವನ್ನ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಯನ್ನ ಎಲ್ಲಿ ಕೊಡ್ಬೇಕು? ಬ್ಯಾಕ್ವರ್ಡ್ ಏರಿಯಾದಲ್ಲಿ. ಗವರ್ನಮೆಂಟ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಇನ್ ದಿಸ್ ಡೈರೆಕ್ಷನ್. ನಾವು ಕಲ್ಯಾಣ ಪಥ ಆಗಿರ್ಬೋದು, ಈ ತರ ಮಾಡ್ತಾ ಇದಾರೆ. ಇನ್ನ ನಾವು ಏನ್ ಮಾಡ್ಬೇಕು, ಹಲವಾರು ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಹೈದರಾಬಾದ್ ಕರ್ನಾಟಕದಲ್ಲಿ ಅವ್ರದೇ ಆದ ಒಂದು ಅಡ್ವಾಂಟೇಜ್ ಇದೆ. ಫಾರ್ ಎಕ್ಸಾಂಪಲ್ ವಿಜಯನಗರ, ಸೊ ವಿಜಯಪುರ, ರೈಟ್? ಇನ್ ವಿಜಯಪುರ ಯು ಕ್ಯಾನ್ ಪ್ರಮೋಟ್ ಅ ಹಬ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ರಾಪ್. ಅದರ್ವೈಸ್ ಬ್ಯಾಡಗಿ ಅಂತ ಇದೆ, ಹಾವೇರಿ, ಯು ಕ್ಯಾನ್ ಪ್ರಮೋಟ್ ಕೋಲ್ಡ್ ಸ್ಟೋರೇಜ್ ಲೈಕ್ ದಟ್, ರೈಟ್? ಸೊ ಈಗ ಹೆಂಗ್ ನಾವು ಪ್ರಮೋಟ್ ಮಾಡಿದೀವಿ, ಇದೇ ತರ ಹಲವಾರು ರೀಜನ್ಸ್ ಅಲ್ಲಿ ರೀಜನ್ ಸ್ಪೆಸಿಫಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಹಾಕ್ಬೇಕು. ಅವಾಗ ಡಿಸ್ಪ್ಯಾರಿಟಿ ಕಡಿಮೆ ಆಗ್ತದೆ. ದೆನ್ like this you can write many of the way forwards. Here I have listed some, you can go through. And also remember, whenever you want to reduce regional disparity friends, human development is very important. Human development andre enu? Ee human development index alli 3 ideas ide, right? Income, then health, as well as the education. These all 3 has to be promoted. And recently you would have seen digitization is increasing. We should make use of technology. Athara bardre way forward. Then final leg is the conclusion. Conclusion ಅಲ್ಲಿ ನೆನ್ಪಿಡಿ, ಯು ಶುಡ್ ಟೇಕ್ ಅ ಬ್ಯಾಲೆನ್ಸ್ಡ್ ಸ್ಟ್ಯಾಂಡ್. ಈ ಎಸ್ಸೆದಲ್ಲಿ ರೀಜನಲ್ ಇನ್ಇಕ್ವಾಲಿಟಿ ಪ್ರಾಬ್ಲಮ್ ಇದೆ ಅಂತ ಬರೆದ್ರಿ. ನಿಮ್ಮ ಕನ್ಕ್ಲೂಷನ್ ಅಲ್ಲಿ ನೋ ಮ್ಯಾಟರ್ ವಾಟ್ ದ ಟಾಪಿಕ್ ಇಸ್, ಯು ಶುಡ್ ಟೇಕ್ ಇದರ್ ಅ ಪಾಸಿಟಿವ್ ಸ್ಟಾನ್ಸ್ ಆರ್ ದ ನ್ಯೂಟ್ರಲ್, ದಟ್ ಈಸ್ ಮಿಡಲ್ ಪಾತ್. ನನ್ನ ಎಸ್ಸೆಗೆ ಕನ್ಕ್ಲೂಷನ್ ಯಾವ ತರ ಇರ್ತದಂದ್ರೆ, ರೀಜನಲ್ ಡಿಸ್ಪ್ಯಾರಿಟಿ ಅನ್ನೋದು ಓಕೆ, ಇದು ಸಹಜ ನಿಯಮ. ಗ್ರೋತ್ ಎಲ್ಲೆಲ್ಲಿ ಆಗ್ತದೋ ಅಲ್ಲಿ ಯಾವಾಗ್ಲೂ ಕೂಡ ಏನಿರ್ತದೆ, ರೀಜನಲ್ ಇನ್ಇಕ್ವಾಲಿಟಿ ಆಗೇ ಆಗ್ತದೆ. ಬಟ್ ಗವರ್ನಮೆಂಟ್ ಮುಖ್ಯ ಉದ್ದೇಶ ಏನಿರಬೇಕು, ಈ ರೀಜನಲ್ ಡಿಸ್ಪ್ಯಾರಿಟಿ ಅನ್ನೋದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಈ ಪ್ರಾದೇಶಿಕ ಸಮತೋಲನೆ ಅನ್ನೋದು ಯಾವತ್ತೂ ಬರೋದಿಲ್ಲ, ಕರೆಕ್ಟಾ? ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ನಾಟ್ ಜಸ್ಟ್ ಇನ್ ಟೆಕ್ನಾಲಜಿ ಬಟ್ ಆಲ್ಸೋ ಇನ್ ಹ್ಯೂಮನ್ ಡೆವಲಪ್ಮೆಂಟ್, ಈ ತರ ಬರೀರಿ. ಅದಾದ್ಮೇಲೆ ಯು ಕ್ಯಾನ್ ಯೂಸ್ ಸಮ್ ಕೀ ವರ್ಡ್ಸ್. ಓಕೆ, ಏನ್ ಮಾಡ್ಬೇಕು? ಡೇಟಾ ಡ್ರಿವನ್ ಪಾಲಿಸಿ ಮಾಡ್ಬೇಕು. ಅಂಡ್ ಪಾಲಿಸಿಗಳನ್ನ ಮಾಡಿದ್ರು ಕೂಡ ಒಂದು ಡೆಡ್ ಲೈನ್ ಇಟ್ಕೊಂಡು, ಟಾರ್ಗೆಟ್ ಇಟ್ಕೊಂಡು ಮಾಡ್ಬೇಕು. ದೆನ್ ದ ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಇರಬೇಕು. ರಿಮೆಂಬರ್ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಎಸ್ಸೆದಲ್ಲಿ ನಾನು ಏನು ಕೂಡ ಹೊಸ ಕರ್ನಾಟಕ, ನ್ಯೂ ಇಂಡಿಯಾ ಈ ತರ ವರ್ಡ್ಸ್ ಯೂಸ್ ಮಾಡಲಿಲ್ಲ. ರಿಲೇಟೆಡ್ ಟು ದ ಟಾಪಿಕ್ ಐ ಹ್ಯಾವ್ ಯೂಸ್ ದ ಕೀವರ್ಡ್ಸ್. ಐ ಹೋಪ್ ಯು ಗಾಟ್ ಅ ಬೆಟರ್ ಐಡಿಯಾ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅಂಡ್ ಬಿಫೋರ್ ವಿ ಎಂಡ್, ಐ ಆಮ್ ಗಿವಿಂಗ್ ಯು ದ ಅಸೈನ್ಮೆಂಟ್ ಫಾರ್ ಟುಡೇ. ದ ಅಸೈನ್ಮೆಂಟ್ ಹಿಯರ್ ಈಸ್, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಇದು 50 ವರ್ಷದ ಸೆಲೆಬ್ರೇಷನ್ ಮಾಡಿದೀವಿ. ಈ ಕಂಟೆಕ್ಸ್ಟ್ ನಲ್ಲಿ ಏನ್ ಡಿಸ್ಕಸ್ ಮಾಡಿದ್ದಾರೆ, ಪ್ರಿಸರ್ವಿಂಗ್ ಆಸ್ ವೆಲ್ ಆಸ್ ಪ್ರಮೋಟಿಂಗ್ ಕನ್ನಡ ಲ್ಯಾಂಗ್ವೇಜ್. ಇದನ್ನ ನೀವು ಡಿಸ್ಕಸ್ ಮಾಡಿ ಅಂತ ನಾನು ಟಾಪಿಕ್ ಕೊಟ್ಟಿದ್ದೀನಿ. ಅಂಡ್ ದಿಸ್ ಇಸ್ ಅ ಹೋಮ್ವರ್ಕ್ ಫಾರ್ ಯು. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ದೋಸ್ ಪೀಪಲ್ ಹೂ ಆರ್ ರೈಟಿಂಗ್ ದ ಎಸ್ಸೇಸ್ ಡೈಲಿ. ಅಂಡ್ ನಾನು ಒಂದು 4-5 ಜನ ಫ್ರೆಂಡ್ಸ್ ಗಮನಿಸಿದ್ದೆ, ದೇ ಹ್ಯಾವ್ ರಿಟನ್ ಅ ಸ್ಟ್ರಕ್ಚರ್ಡ್ ವೇ. ನಾನು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿದೆ. ಈವನ್ ದೇ ಆರ್ ಪ್ಲಾನಿಂಗ್ ಫಾರ್ ಬ್ರೈನ್ ಸ್ಟಾರ್ಮಿಂಗ್, ದೇ ಆರ್ ಡೂಯಿಂಗ್ ಇಟ್ ರಿಯಲಿ ರಿಯಲಿ ವೆಲ್. And we are getting many inputs from you also to improvise our discussions. And thank you for your cooperation. And we promise you, we deliver the best in the upcoming days. And keep watching, keep rating, and all the very best. Thank you so much.